ಇನ್ನು ಜಾತಿ ಗಣತಿ ವರದಿಗೆ ಗೊಲ್ಲ ಮತ್ತು ಯಾದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೊಲ್ಲ ಸಮುದಾಯದ ಸಂಖ್ಯೆ 30 ಲಕ್ಷಕ್ಕಿಂತ ಹೆಚ್ಚಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಒಟ್ಟಾರೆ ಇವ್ರನ್ನ ಗೊಲ್ಲರು ಅಂತ ಹೇಳಬೇಕು. ಅತಿ ಹಿಂದುಳಿದ ವರ್ಗಗಳಲ್ಲಿ ಇದ್ದಾರೆ ಇವರು. ಕೆಲವರು ಗೊಲ್ಲರು ಅಂತಾರೆ, ಕೆಲವರು ಯಾದವರು ಅಥವಾ ಹಣಬಾರ್, ಕಾಡುಗೊಲ್ಲ ಸಮುದಾಯಗಳು, ಹೀಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಅವ್ರನ್ನ. ಈ ಹಿಂದಿನ ವರದಿಗಳಲ್ಲಿ ಪ್ರವರ್ಗ 1ರಲ್ಲಿ ಇರ್ತಾ ಇತ್ತು. ಆದರೆ ಜಾತಿ ಗಣತಿ ವರದಿಯಲ್ಲಿ ಪ್ರವರ್ಗ 1A ನಲ್ಲಿ ಸೇರಿಸಲಾಗಿದೆ. ಈಗ ಪ್ರವರ್ಗ 1ಅನ್ನೇ ಎ ಮತ್ತೆ ಬಿ ಅಂತ ಏನು ಮಾಡಬೇಕು ಅಂತ ಶಿಫಾರಸು ಇದೆಯಲ್ಲ, ಸೊ ಅದರಲ್ಲಿ ಎ ನಲ್ಲಿ ಸೇರಿಸಿದ್ದಾರೆ. ಗೊಲ್ಲ ಮತ್ತು ಕಾಡುಗೊಲ್ಲ ಸಮುದಾಯಕ್ಕೆ ಪ್ರವರ್ಗ 1A ವರದಿಯಲ್ಲಿ, ಹಾಗೆ ಯಾದವರನ್ನ ಪ್ರವರ್ಗ 1Bಗೆ ಸೇರಿಸಿದಾರಂತೆ. ಸೊ ಗೊಲ್ಲ ಮತ್ತೆ ಯಾದವರನ್ನ ಬೇರ್ಪಡಿಸಿರುವಂಥದ್ದು ಇದು ಖಂಡನೀಯ. ಯಾಕಂದ್ರೆ ಇವರೆಲ್ಲರೂ ಕೂಡ ಗೊಲ್ಲ ಕಮ್ಯುನಿಟಿಗೆ ಬರುವಂಥವ್ರು. ಸೊ ನೀವು ಗೊಲ್ಲರು ಮತ್ತೆ ಕಾಡುಗೊಲ್ಲರನ್ನ ಮಾತ್ರ ಒಂದು ಇಟ್ಬಿಟ್ಟು ಪ್ರವರ್ಗ 1A ಅಲ್ಲಿ ಇಟ್ಟು, ಇನ್ನು ಯಾದವರನ್ನ ಮಾತ್ರ ಬೇರೆ ಕಡೆ ನೀವು ಸೇರಿಸಿರೋದು. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. 1Bಗೆ ಸೇರಿಸಿರೋದು ಇದು ಸರಿ ಇಲ್ಲ. ಇದು ಯಾಕಂದರೆ ಎಲ್ಲರೂ ಒಂದಕ್ಕೆ ಬರೋದು, ಇವರೆಲ್ಲರೂ ಒಟ್ಟಾಗಿ ಸೇರಿನೇ ಗೊಲ್ಲ ಕಮ್ಯುನಿಟಿ ಅಂತ ಹೇಳಿ ಆಗುತ್ತೆ. 30 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಬಿಟ್ಟರೆ ಇವರೆಲ್ಲರೂ ಒಂದೇನೆ ಅನ್ನುವಂಥದ್ದನ್ನು ಹೇಳ್ತಾ ಈಗ ಕೆಲವೊಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಬಿಡೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ 2 ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು, ಕೆಲವೊಂದಷ್ಟು ಜನ ನಮಗೆ ಜಾತಿ ಬೇಡ ಅಥವಾ ಜಾತಿ ಗೊತ್ತಿಲ್ಲ ಅಥವಾ ಜಾತಿ ಹೇಳಲ್ಲ ಅನ್ನೋಂಥವ್ರು ಒಂದಷ್ಟು ಜನಸಂಖ್ಯೆ ನೋಡಿ, ನಾವು ಅದನ್ನೇ ಗಮನಿಸ್ತಾ ಹೋದ್ರೂ ಅದು ಹತ್ತತ್ಲ 3 ಲಕ್ಷದಷ್ಟು ಜನ ಆ ಥರದೊಂದು ಹೇಳಿರುವಂಥ ಒಂದು ವಿಚಾರ. ಜೊತೆಗೆ ಈಗ ಯಾದವರು ಮತ್ತು ಗೊಲ್ಲ ಕಮ್ಯುನಿಟಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಏನು ಕಾರಣ? ಈಗ 1Aಗೆ ಕೆಲವರನ್ನಿಟ್ಟು 1Bಯಲ್ಲಿ ಮಾಡಿರುವಂಥದ್ದು ಇದೇ ಪ್ರಮುಖವಾದಂಥ ಒಂದು ಕಾರಣನ ಈಗ ಇವರ ಒಂದು ವಿರೋಧಕ್ಕೆ? ಏನು ಮಾಹಿತಿ ಇದೆ ಪ್ರಸನ್ನ? ರೆಹಮಾನ್, ಇದೀಗ ಜಾತಿ ಜನಗಣತಿಯ ಸಮೀಕ್ಷೆಯ ವರದಿಗಳು ಬಹಿರಂಗ ಆಗ್ತಿದ್ದ ಹಾಗೆ ಬೇರೆ ಬೇರೆ ಸಮುದಾಯಗಳು ಮತ್ತು ಜಾತಿಗಳು ತಮಗೆ ಇರುವಂತಹ ಬೇಸರ ಮತ್ತು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದೀಗ ಗೊಲ್ಲ ಸಮುದಾಯದ ಬೇಸರ ಕೂಡ ಹೊರಬಿದ್ದಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ, ಒಂದೇ ವರ್ಗದ ಅಡಿಯಲ್ಲಿ ಈ ಸಂಪೂರ್ಣವಾದಂತಹ ಜಾತಿಯನ್ನ ತಂದಿಡಬೇಕಾಗಿತ್ತು. ಆದ್ರೆ ಅದರ ಬದಲು ಗೊಲ್ಲರನ್ನ, ಕಾಡುಗೊಲ್ಲರನ್ನ ಒಂದು ಕ್ಯಾಟಗರಿಗೆ ಸೇರಿಸಲಾಗಿದೆ, ಯಾದವ್ರನ್ನ ಇನ್ನೊಂದು ಕ್ಯಾಟಗರಿಗೆ ಸೇರಿಸಲಾಗಿದೆ ಅನ್ನುವಂಥದ್ದು. ಅಂದ್ರೆ ಒಂದೇ ಸಮುದಾಯದ ಅಡಿಯಲ್ಲಿ ಬರ್ತೀವಿ, ಒಂದೇ ಜಾತಿಯ ಅಡಿಯಲ್ಲಿ ನಾವು ಬರ್ತೀವಿ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ತಾರೆ. ಅಂತವ್ರನ್ನ ಒಂದೇ ಜಾತಿಯ ಅಡಿಯಲ್ಲಿ ತರಬೇಕಾಗಿತ್ತು. ಆದ್ರೆ ಈಗ ಬಹಿರಂಗ ಆಗಿ ಶಿಫಾರಸು ಮಾಡಿರುವಂತಹ ಈ ಒಂದು ಸಮೀಕ್ಷೆಯ ಪ್ರಕಾರ ಕೆಲವೊಂದಿಷ್ಟು ಗೊಲ್ಲ ಸಮುದಾಯದ ವರ್ಗಗಳನ್ನ ಕ್ಯಾಟಗರಿ 1ಗೆ ಸೇರಿಸಲಾಗಿದೆ. ಅದರಿಂದ ಮೀಸಲಾತಿಯ ಪಡೆಯುವಂತಹ ರೀತಿ ನೀತಿಗಳು ಕೂಡ ಬದಲಾಗ್ತವೆ. ಕ್ಯಾಟಗರಿ 1ಗೆ ಸಿಗುವಂತಹ ಮೀಸಲಾತಿಯ ಪ್ರಮಾಣ ಬೇರೆ ಇರುತ್ತೆ, ಕ್ಯಾಟಗರಿ 2ಗೆ ಸಿಗುವಂತಹ ಮೀಸಲಾತಿಯ ಪ್ರಮಾಣ ಬೇರೆ ಇರುತ್ತೆ. ನೀವು ಒಂದೇ ಜಾತಿಯನ್ನ ಈ ರೀತಿ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ಈ ರೀತಿ ವರ್ಗಾವಣೆ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂತಹ ಬೇಸರವನ್ನ ಗೊಲ್ಲ ಸಮುದಾಯದ ಮತ್ತು ಯಾದವ ಸಮುದಾಯದ ನಾಯಕರು ಹೊರ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಕೂಡ ರೂಪಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದೀಗ ಲಿಂಗಾಯತ ಸಮುದಾಯದ ಬೇಸರ ಇರುವಂತದ್ದು ಕೂಡ ಅದೇನೆ. ಕೆಲವೊಂದಿಷ್ಟು ಲಿಂಗಾಯತ ಸಮುದಾಯದ ಉಪಜಾತಿಗಳು, ಉಪಪಂಗಡಗಳು ಕ್ಯಾಟಗರಿ 3ಗೆ ಬರ್ತಾ ಇದ್ದಾವೆ. ಇನ್ನುಳಿದಂತಹ ಒಂದಷ್ಟು ಉಪಜಾತಿಗಳು ಲಿಂಗಾಯತರಲ್ಲೇ ಒಂದೇ ಜಾತಿಯ ಉಪಪಂಗಡಗಳನ್ನ ಕ್ಯಾಟಗರಿ 2Aಗೆ ಸೇರಿಸಲಾಗಿದೆ. ಇದು ಸಾಕಷ್ಟು ಅಸಮಾಧಾನವನ್ನು ಹೊರಹಾಕೋದಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದು ಕುತೂಹಲಕಾರಿ ಅಂಶ ಅಂತಂದ್ರೆ, ಈ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ತಮಗೆ ಜಾತಿಯೇ ಬೇಡ ಅಂತ ಹೇಳಿ ನಿರಾಕರಣೆಯನ್ನ ಮಾಡಿದ್ದಾರೆ. ಸಮೀಕ್ಷೆಗೆ ಮನೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮಂದಿ ತಮಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸುಮಾರು 2,93,000 ಬೃಹತ್ ಸಂಖ್ಯೆ ಇಷ್ಟು ಜನ ತಮಗೆ ಜಾತಿಯನ್ನ ಹೇಳೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು 1.5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಅವರದ್ದು ಯಾವ ಜಾತಿ ಅನ್ನುವಂಥದ್ದೇ ಗೊತ್ತಿಲ್ಲ. ಮತ್ತು ಕೇವಲ ಸುಮಾರು 48 ಜಾತಿಗಳಿದಾವೆ. ಆ 48 ಜಾತಿಯ ಜನಸಂಖ್ಯೆ 200ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಒಂದೊಂದು ಜಾತಿಯಲ್ಲಿ ಕೇವಲ 47 ಜನ, 57 ಜನ, 190 ಜನ ಈ ರೀತಿ ಇದೆ. ಅಂದ್ರೆ 200ಕ್ಕಿಂತ ಕಡಿಮೆ ಇರುವಂತಹ ಸುಮಾರು 47 ಜಾತಿಗಳು ಗುರುತಿಸಲ್ಪಡ್ತಾ ಇದ್ದಾವೆ. ಅದೆಲ್ಲವನ್ನು ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಲಾಗಿದೆ. ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳು, ಹಿಂದುಳಿದ ಮತ್ತು ಅತಿ ಹಿಂದುಳಿದ ಈ ರೀತಿ 3 ಪ್ರವರ್ಗಗಳನ್ನ ಮಾಡಿ ಅದನ್ನ ಬೇರೆ ಬೇರೆ ಜಾತಿಗಳನ್ನ ಸೇರಿಸಲ್ಪಟ್ಟಿದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಅಂದ್ರೆ ಕ್ಯಾಬಿನೆಟ್ ಸೇರಿದಂತ ಸಂದರ್ಭದಲ್ಲೂ ಕೂಡ ಈ ವಿಚಾರ ಬಹುತೇಕ ಮುನ್ನೆಲೆಗೆ ಬಂದು ಚರ್ಚೆಗೆ ಗ್ರಾಸವಾಗಬಹುದು. ಈ ರೀತಿ ಒಂದೇ ಜಾತಿಯಲ್ಲಿ ಬರುವಂತಹ ಉಪಪಂಗಡಗಳನ್ನ ಒಂದೇ ಕ್ಯಾಟಗರಿಗೆ ಸೇರಿಸಬೇಕಾಗಿತ್ತು. ಅದನ್ನ ಕ್ಯಾಟಗರಿ ಬೇರೆ ಬೇರೆ ಕ್ಯಾಟಗರಿಯ ಅಡಿಯಲ್ಲಿ ತಂದಿದ್ದರಿಂದಾಗಿ ಮೀಸಲಾತಿ
ಪಡೆಯೋದ್ರಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈಗ ಯಾದವ ಸಮುದಾಯ ಕ್ಯಾಟಗರಿ 2B ಹಾಕಿ ಗೊಲ್ಲ ಸಮುದಾಯವನ್ನ ಕ್ಯಾಟಗರಿ 1ಗೆ ಹಾಕೋದ್ರಿಂದ ಮೀಸಲಾತಿ ಪಡೆಯುವಂತಹ ಪ್ರಮಾಣದಲ್ಲಿ ಒಂದೇ ಜಾತಿಯವರು, ಆದ್ರೆ ಅವರು ಪಡೆಯುವಂತಹ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮತ್ತು ಉಳಿದಂತಹ ಮೀಸಲಾತಿಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಾಗುತ್ತೆ ಅನ್ನುವಂಥದ್ದು ಎಲ್ಲೊಂದ್ ಕಡೆ ಬೇಸರವನ್ನ ಮೂಡಿಸ್ತಾ ಇದೆ. ಈ ಕಾರಣಕ್ಕೋಸ್ಕರ ಎಲ್ಲ ಸಮುದಾಯದ ನಾಯಕರು ಕೂಡ ಈಗ ಅಧ್ಯಯನ ಮಾಡ್ತಾ ಇರುವಂತವರು ಒಬ್ಬೊಬ್ಬರಾಗಿ ಹೊರಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದೊಂದು ಜಾತಿಯ ಕ್ಯಾಟಗರಿನ ಈ ರೀತಿ ವಿಂಗಡಣೆ ಮಾಡಿದ್ರ ಬಗ್ಗೆಯೂ ಕೂಡ ಸಾಕಷ್ಟು ಬೇಸರಗಳು ವ್ಯಕ್ತವಾಗ್ತಾ ಇದ್ದಾವೆ. ಆದ್ರೆ ಇದು ಎಲ್ಲ ಒಂದು ಕಡೆ ವೈಜ್ಞಾನಿಕವಾಗಿ ಮಾಡಿದಾಗ ಅನಿವಾರ್ಯ ಪರಿಸ್ಥಿತಿ ಎದುರಾಗಬಹುದು. ಯಾಕೆಂದ್ರೆ ಇದನ್ನ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಅಧ್ಯಯನ ಅಂತ ಸರ್ಕಾರ ಕರೀತಾ ಇದೆ. ಹೀಗಾಗಿ ಆಯಾಯ ಜಾತಿಗಳ ಇರುವಂತಹ ಪರಿಸ್ಥಿತಿಗಳ ಆಧಾರದ ಮೇಲೆ ಈ ರೀತಿ ಕ್ಯಾಟಗರಿಯನ್ನ ಹಂಚಿಕೆ ಮಾಡಿದೀವಿ ಎನ್ನುವಂತಹ ಸಮರ್ಥನೆಯನ್ನು ಕೂಡ ಸರ್ಕಾರ ಕೊಡುವಂತ ಸಾಧ್ಯತೆಗಳಿದಾವೆ. ಆದ್ರೆ ಸದ್ಯಕ್ಕಂತೂ ಈ ರೀತಿ ಜಾತಿಗಳನ್ನ ಕ್ಯಾಟಗರಿ ವೈಸ್ ವಿಂಗಡಣೆ ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ.